ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಆಗಸ್ಟ್ ತಿಂಗಳ ಕೊನೆಯವರೆಗೂ ಕೂಡ ಗಿಡ ನೆಡುವ ಕಾರ್ಯಕ್ರಮ. ಪ್ರಧಾನಮಂತ್ರಿ ಅವರ ಕರೆ ವಿಶ್ವ ಪರಿಸರ ದಿನ ಸಲುವಾಗಿ ಒಂದು ಮರ ತಾಯಿ ಹೆಸರಿನಲ್ಲಿ ನಡೆಯೋದು ಪ್ರತಿಯೊಬ್ಬರು ಮಾಡಬೇಕಾಗಿ ಅವರು ಹೇಳಿದ್ದಾರೆ. ಪಕ್ಷದ ಒಂದು ದೃಷ್ಟಿಯಲ್ಲೂ ಸಹ ನಾವು ನಮ್ಮ ಸಂಘಟನೆಯ ಒಂದು ಅನೇಕ ಅಂಗಗಳು ಒಂದು ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಮುಂದೆ ಕಾರ್ಯಕ್ರಮವನ್ನು ನಡೆದಿದೆ. ಎಲ್ಲೆಡೆ ಈ ವೃಕ್ಷಾರೋಪಣದ ಕಾರ್ಯಕ್ರಮ ನಡೀಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷ ಕೇಂದ್ರದ ಆಶಯವಾಗಿತ್ತು. ನಾನು ಮಕ್ಕಳಲ್ಲಿ ವಿಶೇಷವಾಗಿ ಯುವಕರಲ್ಲಿ ಮಾಡಿಕೊಳ್ಳೋ ಮನವಿ ಇದೆ. ನಾವು ಪರಿಸರದ ಬಗ್ಗೆ ನಾವು ಸ್ವಲ್ಪ ಪ್ರಜ್ಞೆಯಿಂದ ಇರೋಣ. ಸಾಧ್ಯವಾದಷ್ಟು ಪರಿಸರಕ್ಕೆ ಹಾನಿಯಾಗದಂತೆ ನಾವು ನಮ್ಮ ದಿನನಿತ್ಯದ ಬದುಕಿನ ಚಟುವಟಿಕೆಗಳನ್ನು ನಡೆಸ್ಕೊಳ್ಳೋಣ. ಪರಿಸ್ಥಿತಿ ನಡೆದ 50 ವರ್ಷದ ಆ ದಿನದ ಘಟನೆಗಳನ್ನು ನಾವು ಹೇಳೋಣ, ತಿಳಿಬೇಕು. ಇವತ್ತಿನ ಯುವ ಜನಾಂಗ, ಇವತ್ತಿನ ಜನತೆಗೆ ಅದರ ಅರಿವೇ ಇರೋದನ್ನು ಕಾಣೋದಿಲ್ಲ. ಬೇಕು, ಅವಶ್ಯಕತೆ ಇದೆ. ಆದರೆ ಅದರ ಹಿಂದೆ ಏನಿತ್ತು ಅನ್ನೋದನ್ನು ನಾವು ನೋಡಬೇಕು. ಮೊದಲನೇದಾಗಿ ಅವತ್ತು ಈ ದೇಶ ಆಳ್ತಾ ಇದ್ದಂಥ ಕಾಂಗ್ರೆಸ್ ಪಾರ್ಟಿ, ಶ್ರೀಮತಿ ಇಂದಿರಾ ಗಾಂಧಿಯವರ ಸರ್ಕಾರ ಏನೇ ಆಗಲಿ ಅಧಿಕಾರ ಬಿಡುವುದಿಲ್ಲ. ಈ ದೇಶ ಹಾಳಾದರೂ ಪರವಾಗಿಲ್ಲ, ದೇಶದ ಎಲ್ಲ ಸಂಸ್ಕೃತಿ ಒಳ್ಳೊಳ್ಳೆ ನಡತೆಗಳು ಹಾಳಾದರೂ ಪರವಾಗಿಲ್ಲ, ನಾನು ಅಧಿಕಾರದಲ್ಲಿರಬೇಕು ಅಂತಕ್ಕಂಥ ಒಂದು ಹುಚ್ಚು ಮನೋಭಾವನೆ. ಮತ್ತು ಅದರ ವಿರುದ್ಧವಾಗಿ ಯಾರೇ ಬಂದರು, ಅವ್ರು ಯಾರು ಇರಲಿ, ಅಟಲ್ ಬಿಹಾರಿ ವಾಜಪೇಯಿ, ಜಯಪ್ರಕಾಶ್ ನಾರಾಯಣ್, ರಾಧಾಕೃಷ್ಣ ಅದ್ವಾನಿ, ಎಲ್ಲರನ್ನು ತೊಗೊಂಡೋಗಿ ಜೈಲಿಗೆ ಹಾಕೋದು. ಎಲ್ಲರನ್ನು ಯಾಕೆ ಅಂತ ಗೊತ್ತಿಲ್ಲ. ನನ್ನ ಸ್ವಂತ ಉದಾಹರಣೆ ಹೇಳೋದಾದರೆ, ನನ್ನನ್ನು ಬೆಳಗಾಂ ಜೈಲಿನೊಳಗೆ 18-19 ತಿಂಗಳು ಇಟ್ಟಿದ್ರು. ಯಾಕೆ ಇಟ್ಟಿದ್ರು ಅಂತ ನಾನು ಕೇಳದೆ ಹೇಳಲೇ. ಕಡೆಗೆ ಹೋಗೋದು ಬಿಟ್ಟರಷ್ಟೇ. ಯಾಕೆ ಬಿಟ್ಟರೆ ಕೇಳಿದೆ ನಾನು, ಅದನ್ನು ಹೇಳಲಿಲ್ಲ. ಅಂದರೆ ಈ ರೀತಿಯ ಒಂದು ಹುಚ್ಚುತನ. ಅಂದರೆ ತನ್ನ ವಿರೋಧಿಗಳನ್ನೆಲ್ಲರನ್ನೂ ನಾನು ದಮನ ಮಾಡಿಬಿಡ್ತೇನೆ, ನಾನು ಸರ್ಕಾರ ನಡೆಸ್ತೇನೆ, ದೇಶ ಆಳ್ತೇನೆ, ನಾನು ಬಿಟ್ಕೊಡಲ್ಲ. ಅದು ಏನು ಇಡೀ ವಿರೋಧ ಪಕ್ಷ ಜೈಲಿದ್ದಾಗ ಸಂವಿಧಾನವನ್ನು ತಿದ್ದುಬಿಡಿ. ಏನದು ಬೇಸಿಕ್ ಪ್ರಿನ್ಸಿಪಲ್ನ ತಿದ್ದುಬಿಡಿ. 1975 ಜೂನ್ 25ರಂದು ಅವರು ಏನು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಈ ದೇಶದಲ್ಲಿ ಮಾಡಬಾರದನ್ನು ಮಾಡಿದ್ರು. ಅದನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು, ತಿಳ್ಕೊಳ್ಳೇಬೇಕು. ಮತ್ತು ಕಾಂಗ್ರೆಸ್ನವ್ರು ಬದಲಾಗಿದ್ದಾರಾ ಅಂತ ಪ್ರಶ್ನೆ ಹೇಳಬೇಕಾಗುತ್ತೆ. ನನ್ನ ಕಣ್ಣಿಗೆ ಅನ್ನಿಸ್ತಾ ಇದೆ, ಇವತ್ತು ನನ್ನ ಸಮಾಧಾನ ಕೇಳ್ತಾ ಇಲ್ಲ. ಕಾಂಗ್ರೆಸ್ನವ್ರು ಬದಲಾವಣೆ ಆಗಿಲ್ಲ. ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಪ್ರಧಾನಮಂತ್ರಿಗಳ ವಿರುದ್ಧವಾಗಿ ಅಸಹ್ಯ ಪದಗಳನ್ನು ಉಪಯೋಗಿಸ್ತಾರೆ. ಏನು ಬೇಕಾದ್ರೂ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ. ಇದನ್ನು ನಾವು ನೋಡಬೇಕು, ಅರ್ಥ ಮಾಡ್ಕೋಬೇಕು. ಅಂದರೆ ಅರ್ಥ ಮಾಡ್ಕೊಂಡಾಗ ಮಾತ್ರ ಆವತ್ತಿನ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಹೋರಾಟ ಮಾಡಿದ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಈ ದೇಶಕ್ಕೆ ಒಳ್ಳೆಯದಾಗಲಿ. ಜೈ. ಇಂಜೆಕ್ಷನು ಮತ್ತು ಕಣ್ಣು ಡಾಕ್ಟ್ರು ಎಲ್ಲರೂ ಪ್ರತಿಯೊಂದು ಮಾಡಿ ನಡೆಸಿಕೊಟ್ಟು ಮುಂಟಿಪಳೆ ಹತ್ರ ಬಂದು ಹೋಗಿದ್ದಾರೆ. ಮೊದಲು ಕೊಳ್ಳೇಗಾಲ ನಗರ, ಯಳಂದೂರು ಮತ್ತು ಎಲ್ಲಕ್ಕೂ ಹೋಗಿ ತಿರುಗ್ತಿದ್ದೋ. ಬಸ್ ಇರಲಿಲ್ಲ, ಕಾಲ್ನಡಿಲಿ ಹೋಗಿ ತಿರುಗ್ತಿದ್ದೋ. ಇಲ್ಲಿ ಬಂದು ಫುಲ್ಲು ಅವರೇ ಬಂದು ಪ್ರತಿಯೊಂದು ಮಾಡಿ ಕೊಟ್ಟಿದ್ದಾರೆ. ಏನೋ ಬಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲಲ್ಲೂ ಇಲ್ಲಿ ಹೋಗಿ ಕೂಲಿ ಕಂಬಳ ಬಿಟ್ಬಿಟ್ಟು ಹೋಗಿ ತಿರುಗ್ತಿದ್ದ. ದುಡ್ಡು ಕಾಸು ಖರ್ಚು ಮಾಡಿಕೊಂಡು ಆಟೋ ಬಸ್ಸು ಸರಿಯಾಗಿ ಬರ್ತಾ ಇಲ್ಲ, ರೋಡು ಸರಿಯಿಲ್ಲ. ಸ್ವಲ್ಪ ಮುಂಟಿಪಾಳ್ಯದಲ್ಲಿ ಬಂದು ಡಾಕ್ಟ್ರುಗಳು ಕೂಡ ಕಣ್ಣು ಪರೀಕ್ಷೆಗಳು ಎಲ್ಲ ಗುಳಿಗೆ ಪಳಗೆ ಮಾತ್ರನೆಲ್ಲ ಕೊಟ್ಟಿದ್ದಾರೆ.
ಬಂದು ಮನೆ ಬಾಗಿಲಿಗೆ ಡಾಕ್ಟ್ರುಗಳ ರಂದೋಣಿದು ಮಾಡಿದ್ದಾರೆ. ಚಾಮರಾಜನಗರ ಹೋದರೆ ರೇಷನ್ ಕಾರ್ಡಿಗೆ ಚಾಮರಾಜನಗರ ಹೋಗ್ಬೇಕಾಗಿತ್ತು. ಕ್ಯಾಸ್ಟ್ ಇನ್ಕಮ್ ಮರಳಿಗೆ ಹೋಗ್ಬೇಕಾಗಿದ್ದು. ಕ್ಯಾಸ್ಟ್ ಇನ್ಕಮ್ ಸಹ 1 ತಿಂಗಳು ಬೇಕು ಕ್ಯಾಸ್ಟು ಇನ್ಕಮ್ ಬರ್ಬೇಕಾದ್ರೆ. ರೇಷನ್ ಕಾರ್ಡು ಸರ್ 1-3 ತಿಂಗಳು ಆಯ್ತಾ ಇರಲಿಲ್ಲ. ಈಗ ಮನೆ ಬಾಗಿಲಿಗೆ ಬಂದು ಒಳ್ಳೇದು ಮಾಡಿಕೊಡ್ತಾವ್ರೆ. ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಡೆಯುತ್ತಿದ್ದು, ಅದರಲ್ಲಿ ಚಾಮರಾಜನಗರ ತಾಲೂಕಿನಲ್ಲಿ 4 ಗ್ರಾಮಗಳು ಆಯ್ಕೆಯಾಗಿದೆ. ಇದರಲ್ಲಿ ಮೇಲ್ಮಾಳ ಗ್ರಾಮವೂ ಒಂದು. ಈ ಗ್ರಾಮದಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸೋಲಿಗ ಜನರು ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿದರು. ಹಾಗೂ ಈ ಕಾರ್ಯಕ್ರಮದ ಎಲ್ಲ ರೀತಿಯ ದಾಖಲಾತಿಗಳನ್ನು ಅವರಿಗೆ ಮಾಡಿ ಅನುಕೂಲ ಮಾಡಿಕೊಡಲಾಯಿತು. ಹೆಚ್ಚಾಗಿರುವಂತಹ ಮುರಟಿಪಾಳ್ಯದಲ್ಲಿ ನಾವು ಈ ದಿನ IEC ಕಾರ್ಯಕ್ರಮವನ್ನು ಅವೇರ್ನೆಸ್ ನೀಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಮೂಲಕ ಯಾರಿಗೆ ಆಧಾರ್ ಕಾರ್ಡ್ ಇರೋದಿಲ್ವೋ, PM ಜನ್ಧನ್ ಅಕೌಂಟ್ ಹಾಗೂ ಕಿಸಾನ್ ಕಾರ್ಡ್ ಹಾಗೂ ಇತರ ಸರ್ಕಾರಕ್ಕೆ ಸೌಲಭ್ಯಗಳನ್ನು ಪಡೆಯಲು ಅವಶ್ಯಕತೆ ಇರುವಂತಹ ಇತರ ದಾಖಲಾತಿಗಳನ್ನು, ಪೆನ್ಷನ್ ಸ್ಕೀಮ್ಸ್ ಆಗಿರ್ಬೋದು, ದಿವ್ಯಾಂಗ ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಈ ಎಲ್ಲ ದಾಖಲಾತಿಗಳನ್ನು ಕ್ಯಾಂಪ್ ಮುಖೇನ ಅಲ್ಲೇ ನಾವು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಅಲ್ಲಿಯೇ ಹೋಗಿ ಗ್ರಾಮಸ್ಥರಿಗೆ ಮಾಡಿಕೊಳ್ಳುವ ಈ ಎಲ್ಲ ದಾಖಲಾತಿಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಈ ದಿನ ಮಾಡಿದ್ದೀವಿ. ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಬಸವರಾಜ ಎಸ್ ಬೊಮ್ಮಾಯಿ ಇದೀಗ ಬಸವರಾಜ ಮಾಜಿ ಸಂಸದರಾಗಿದ್ದ ವಿಡಿಯೋ ಮಾಡತಕ್ಕಂಥವರು ಅದು ಒಂದು ಚಂಪಾಲನೆಯ ಅವರ ವೇಷದಲ್ಲಿ ಬಸವರಾಜ ಪೂರ್ಣ ಆರಾಮಾಗಬೇಕು ನೀವು ಅಂತ ಒಂದು ಮಾತನ್ನ ಪಂಚಮಸಾಲಿ ಸಮಾಜ ಗಟ್ಟಿ ಆಗುವುದರಲ್ಲಿ, ಪಂಚಮಸಾಲಿ ಸಮಾಜಕ್ಕೊಂದು ಶಕ್ತಿ ಬರುವುದರಲ್ಲಿ ಒಂದು ಹಿಂದಿನ ದೊಡ್ಡ ಶಕ್ತಿ ಯಾರು ಅಂತಂದ್ರೆ ಬಹುಶಃ ನೆಲ್ಲೂರವರು. ನಾನು ಕಂಡ ಹಾಗೆ ಅವರು ತಮಗೆ ಏನೂ ಮಾಡಿಕೊಂಡಿಲ್ಲ, ಆದರೂ ತಾವು ಯಾವ ಸಮಾಜದಲ್ಲಿ ಹುಟ್ಟಿದ್ದಾರೆ, ಸಮಾಜಕ್ಕೆ ಎಲ್ಲವನ್ನೂ ಮಾಡಿದ್ದಾರೆ ಎನ್ನುವಂತಹ ಅಭಿಮಾನದ ಮಾತನ್ನ, ಒಂದು ಸತ್ಯವಾದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಾಯಿರಲಿಲ್ಲ. ಅದು ಬರ್ತಿದ್ದು ಹೇಳಕ್ ಬರ್ತಿದ್ದಿಲ್ಲ. ಅದನ್ನ ಟಿವಿಯವರೆಲ್ಲ ಹೇಳ್ತಿದ್ರು ತಿಂಗಳೂರಿನಿಲ್ಲ ಅದಿನಂತ ನನಗೆ ಹೇಳಕ್ಕ ಬರ್ತಿದ್ದಿಲ್ಲ. ಹಂಗ ನನ್ನ ಕಾನ್ಶಿಯಸ್ ಇದೆ. ಆದಾಗ್ಯೂ ಸಹಿತ ನಾವು ಬದುಕಿ ನಿಮ್ಮ ಮುಂದೆ ಕುಂತಿದ್ದಕ್ಕೆ ಕಾರಣ ಅಂದ್ರೆ ನಾನೇನೋ ಸಮಾಜಕ್ಕೆ ಇಷ್ಟು ಕೊಟ್ಟೀನಿ. ಕೊಟ್ಟ ಸಮಾಜದ ಜನ ನಮ್ಮ ತಿಂಗಳೂರು ಆರೋಗ್ಯವಂತರಾಗಿರಲಿ ಅಂತ ಪ್ರಾರ್ಥನಾ ಮಾಡಿರೋ ಫಲ ನನಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.